ತುಂಬ ಬ್ಲಡ್ ಹೋಗಿದೆ, 2 ಬಾಟಲ್ ಬೆಡ್ ವ್ಯವಸ್ಥೆ ಮಾಡಿ. ನೀನ್ ನನಗೆ ರಕ್ತ ಕೊಡ್ತಾ ಇದೀಯಾ? ನನ್ನ ಕಂಡ್ರೆ ನಿನ್ಗಾಗದೇ ಇಲ್ಲ ಅಂತ ಅನ್ಕೊಂಡಿದ್ದೆ. ನೀನ್ ಅನ್ಕೊಂಡಿರೋದು ಸರಿಯಾಗೇ ಇದೆ. ಅವತ್ತಿಗೂ ನೀನಂದ್ರೆ ನನಗಾಗ್ತಿರ್ಲಿಲ್ಲ, ಇವತ್ತಿಗೂ ಆಗಲ್ಲ. ರಕ್ತ ಕೊಟ್ಟಿರೋದು ಬರೀ ಮಾನವೀಯತೆ ದೃಷ್ಟಿಯಿಂದ ಮಾತ್ರ. ಬೇರೇನೋ ತಪ್ಪರ್ಥ ತಿಳ್ಕೊಳಕ್ ಹೋಗ್ಬೇಡ. ರಂಜು, ಬಾ ಹೋಗೋಣ. ವಿನುತಾ, ಬಾಯ್ ಹೊರಡೋಣಪ್ಪ. ಯಾರು ಇನ್ವಿಟೇಷನ್? ನನ್ನ ಜೊತೆ ಏನಾರು ಕೊಟ್ರ? ಅವ್ರು ನಿಮ್ ಪರಿಚಯನಾ? ನನಗೆ ತುಂಬಾ ಬೇಕಾದವರಪ್ಪ, ಕೊಡು ನೋಡ. ಈಗಲೇ ಫ್ಲೈಟಿಗೆ ಲೇಟ್ ಆಯ್ತು, ಬನ್ನಿ ಆಮೇಲೆ ತೋರಿಸ್ತೀನಿ. ಹೊರಡೋಣ. ಸರಿ ನಡಿ. ಇನ್ನು ಮುಚ್ಚಿಟ್ಟು ಪ್ರಯೋಜನ ಇಲ್ಲ. ಅವರೇ ಹಿಡಿದಾಕೋಕ್ಕಿಂತ ಮುಂಚೆ ನಾನಾಗೆ ಹೋಗಿ ಸತ್ಯ ಏನು ಅಂತ ತಿಳಿಸ್ಬಿಡೋದು ಒಳ್ಳೆಯದು. ಪ್ರತಾಪ್ ಅನ್ನೋರ್ನ ಅಡ್ಮಿಟ್ ಮಾಡಿದ್ವಲ್ಲ, ಅವ್ರದ್ದು 500 ರೂಪಾಯಿ ಬ್ಯಾಲೆನ್ಸ್ ಇತ್ತು. ಕೊಡಿ. ನಿಮ್ಮ ಆಫೀಸ್ನಲ್ಲಿ ವಿನುತಾ ಅಂದ್ರೆ ಯಾರು? ಯಾಕೆ? ಪೇಷಂಟ್ ವಿನುತಾ ವಿನುತಾ ಅಂತ ಕನ್ವರ್ಸ್ತಿದ್ದಾರೆ ಆಗ್ಲಿಂದ. ಅವ್ರಿಗೆ ಬಂದು ನೋಡಕ್ ಹೇಳಿ.
ವಿನುತಾ, ಐ ಆಮ್ ಸಾರಿ. ಐ ಆಮ್ ಸಾರಿ ವಿನುತಾ. ವಿನುತಾ, ಐ ಆಮ್ ಸಾರಿ. I'm really sorry. Vinuta, I'm sorry. Really. Vinuta, I'm sorry. I'm really sorry. Vinuta, Vinuta, I'm sorry. Vinuta, I'm sorry. Vinuta, Vinuta. Vinuta, I'm sorry. ತಪ್ಪು ಮಾಡ್ಬಿಟ್ಟೆ ಕಣವ ನೀನು, ದೊಡ್ಡ ತಪ್ಪು ಮಾಡ್ಬಿಟ್ಟೆ. ನಾನ್ ಯಾರಿಗೆ ಏನ್ಲ ಮಾಡಿದೀನಿ? ನಂಜುಂಡಪ್ಪನವ್ರಿಗೆ, ಅವ್ರ ಮನೆಯವ್ರಿಗೆ. ಅವ್ರಿಗೆ ಏನಾಗೈತೆ ಈಗ? ನೀನ್ ಕೊಡೋ ಸುಖಕ್ಕೆ ಅವ್ರ ಮನೆಯವ್ರೆಲ್ಲ ಕಷ್ಟಪಡ್ಬೇಕೇನವಾ? ನೀನ್ ಟಿವಿ ನೋಡ್ಬೇಕು, FM ಕೇಳಬೇಕು, ಕಾರ್ ಓಡಾಡ್ಬೇಕು, ಕಾಲ್ ಮೇಲೆ ಕಾಲ್ ಹಾಕೊಂಡು ಚೌಕಿ ಮಾಡ್ಬೇಕು. ಅದಕ್ಕೆ ನಂಜುಂಡಪ್ಪನವ್ರು ಸಾಲ ಸೋಲ ಮಾಡಿ ನಿನಗೆ ದುಡ್ಡು ತಂದು ಕೊಡ್ಬೇಕಾ? ನೀನ್ ಕೇಳಿರೋ ವರದಕ್ಷಿಣೆ ಕೊಡಕ್ಕೆ ಅವ್ರ ಪಾಪ ಕೆಲ್ಸಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ, ಗೊತ್ತೇನವಾ? ಅವ್ರ ಅನ್ನ ತಿನ್ನೋದ್ ಬೇಡವೇನವಾ? ನಿಜ ಹೇಳು, ಎಷ್ಟು ಕೇಳಿದೆ ವರದಕ್ಷಿಣೆ? ನಿನ್ನೇನ್ ಕೇಳೋದು? ನಾನೇ ಹೋಗಿ ನೋಡ್ತೀನಿ. ಏ ಸತ್ಯ, ಸತ್ಯ, ಏನ್ಲ ಮಾಡ್ತಿದ್ಯಾ? ಏನಿಲ್ವೋ? ಎಷ್ಟಾಯ್ತಾ ಇದರಲ್ಲಿ? 5 ಲಕ್ಷ. ಸತ್ಯ ಹೇಳವಾ? 10 ಲಕ್ಷ. 15 ಲಕ್ಷ. $15 ಲಕ್ಷ? ಈ 15 ಲಕ್ಷ ಒಟ್ಟು ಕೂಡ್ಸಕ್ಕೆ ಅವ್ರು ಎಷ್ಟು ಕಷ್ಟಪಟ್ಟಿರ್ತಾರೆ ಗೊತ್ತೇನವಾ? ಈ ದುಡ್ಡಲ್ಲಿ ಎಷ್ಟು ದಿವಸ ಅನ್ನ ತಿಂತ ಇದ್ರು? ಅಷ್ಟು ದಿವಸದ ಅನ್ನ ಕಿತ್ಕೊಂಡಾಗ್ಲಿಲ್ವಾ ನಾವು? ಎಂತ ಮಾಡ್ತಿದ್ಯಾ? ಸತ್ಯ, ಏನ್ಲ ಮಾಡ್ತಿದ್ಯಾ? ಎಲ್ಲಿಗೆ ಬ್ಯಾಗ್ ತುಂಬಿಕೊಂಡು ಹೋಗ್ತಿದ್ಯಾ? ಸತ್ಯ, ಸತ್ಯ ಕೇಳ. ಎಲ್ಲಿ ಹೋಗ್ತಿದ್ಯಾ ಬ್ಯಾಗ್ ತಗೊಂಡು? ಎಲ್ಲಿಗೆ ಹೋಗ್ತಿದ್ಯಾ ಮಗ? ಪಾಪದ ಹಣ ಇದು, ಬೇಕಾಗಿಲ್ಲ ನನ್ಗೆ. ಇನ್ನೊಬ್ರು ಹೊಟ್ಟೆ ಹೊಡ್ಸ್ ತಂದು ದುಡ್ಡು ಕಣವಾಯ್ತು, ಯಾರಿಗೂ ಸುಖ ಕೊಡಕ್ಕಿಲ್ಲ. ಕೆಟ್ಟ ಕೆರ ಹಿಡಿದೈತಿ ನಾವು. ಕಾಸಿನ ಬೆಲೆ ಏನು ಅಂತ ನನಗಿಂತ ಹೆಚ್ಚಾಗಿ ನಿನಗೆ ಗೊತ್ತೈತೆಲ್ಲ. ಒಂದ್ ಸುತ್ತು ಅನ್ನಕ್ಕೋಸ್ಕರ ಬೀದಿ ಬೀದಿ ಭಿಕ್ಷೆ ಬೇಡಿವ್ನಿ. ಇನ್ನು ಇಷ್ಟು ದೊಡ್ಡವನ್ನಾಗಿ ಮಾಡೋದಿಕ್ಕೆ 1000 ಸಲ ಸತ್ತು ಹುಟ್ಟಿವಿನಿ ಕಣ್ಲ. ನನಗಿಂತ ಹೆಚ್ಚಾಗಿ ಕಾಸಿನ ಬೆಲೆ ಏನು ಅಂತ ನಿನಗೆ ಗೊತ್ತೈತೆಲ್ಲ. ಆದ್ರೆ ಇದು ಭಿಕ್ಷೆ ಬೇಡಿ ದುಡ್ಡಲ್ಲ, ಮೋಸ ಮಾಡಿದ ದುಡ್ಡು. ಅದಕ್ಕೆ ಏನ್ ಮಾಡ್ಬೇಕು ಅಂತಿದ್ಯಾ? ಅದನ್ನ ವಾಪಸ್ ಕೊಟ್ಟು ಬರ್ತೀನಿ. ವಾಪಸ್ ಕೊಟ್ಟು ಬಂದು ಅವಳ ಪಕ್ಕನೆ ಮದುವೆ ಮಾಡ್ಕೋತೀಯಾ? ತಲೆ ಕೆಟ್ಟಾಯ್ತಾ ನನಗೆ ಮದ್ವೆ ಹಾಕೆ? ತಲೆ ಕೆಟ್ಟಾಯ್ತಾ? ನಾನ್ ಮದ್ವೆ ಹಾಕಿಲ್ಲ, ಸಾಫ್ಟ್ವೇರ್ ಅಂತ ಸುಳ್ಳು ಹೇಳಿ ಮದ್ವೆ ಆಗ್ಬಿಟ್ರೆ ಸಾವಿತ್ರಿ ಸುಮ್ಮನೆ ಇರ್ತಾಳ, ಕಪಾಳಕ್ ಬರ್ತಾಳೆ. ಅವ್ರ ಹಣೆ ಬರ ಅವ್ರಿಗೆ, ನನ್ನ ಹಣೆ ಬರ ನನಗೆ. ಬಿಟ್ಬಿಡುವ ನನ್ನ. ಸುನೀಲ್ ಕೇಳ ಸತ್ಯ, ಇದು ನಾನು ಬಹಳ ಕಷ್ಟಪಟ್ಟು ಸಂಪಾದನೆ ಮಾಡೋ ದುಡ್ಡು ಕಡ್ಲ. ನೋಡಿಲಿ, ಇದನ್ನೇನಾದ್ರೂ ಎತ್ಕೊಂಡು ಹೋದ್ರೆ ನನ್ನ ಹೆಣ ನೋಡ್ತೀಯ ಸತ್ಯ? ಇಲ್ಲ ಇದ್ರೆ ನನ್ನ ಹೆಣ ಹೊಡ್ತೀಯ ನೀನು. ಇಲ್ಲಿ ಮಗ, ಈ ದುಡ್ಡು ಸಂಪಾದನೆ ಮಾಡೋದಕ್ಕೆ ನಾನು ತುಂಬಾ ಸುಳ್ಳು ಹೇಳಿ ಗೊತ್ತಿಲ್ಲ, ತುಂಬಾ ಪಾಪ ಮಾಡಿ ಗೊತ್ತಿಲ್ಲ. ಆಗಲು ಪ್ಲಾನ್ ಮಾಡಿದ್ವಿ. ಇದು ಪುಟ್ಟಾಗಿ ಬಂದ ದುಡ್ಡು ಅಲ್ಲ ಮಗ. ಬಿಟ್ಬಿಡ್ಲಕ್ಕಂತ ಬಿಟ್ಬಿಡ್ಲ ನನ್ ದುಡ್ಡು.
ಪಾಪದ ದುಡ್ಡು ಯಾವತ್ತು ಕೈಗೆ ತಕ್ಕಿಲ್ಲ, ತಿಳ್ಕ. ಸತ್ಯ ಸತ್ಯ ಹೋಗ್ಬೇಡ ಕಲ್ಲ, ಸತ್ಯ ಹೋಗ್ಬೇಡ ಕಲ್ಲ, ನನ್ನ ಕಾಸು ಹೊಂಟೋಯ್ತಾ ಇದೆ. ಹೋಗ್ಲಾ ಇಸ್ಕೊಂಬಾರ್ಲಾ, ಹೋಗ್ಲಾ ಇದೊಂದ್ಸಲ ಒಂದ್ಕಿತ ಸಹಾಯ ಮಾಡ್ಲಾ, ಹೋಗ್ಲಾ ಇಸ್ಕೊಂಬಾರ್ಲಾ. ನೀನಂತೂ ಯಾವತ್ತು ದುಡಿತ ನನ್ನ ಸಾಕಿಲ್ಲ ಕಲ್ಲ, ನಾನ್ ದುಡ್ಡನ್ನಾದ್ರೂ ವಾಪಸ್ ತಂದ್ಕೊಡ್ಲ, ಹೋಗಲ್ಲ ವಾಪಸ್ ತಂದ್ಕೊಡ್ಲ. ನಾನು ಕಷ್ಟಪಟ್ಟು ಕೊಡ್ರಿ, ಅಯ್ಯೋ ಬೇಗ ಕೊಡ್ರಿ. ಒಂದೊಂದ್ ಎಲೆ ಕೊಡೋದಕ್ಕೂ ಒಂದೊಂದ್ ನಿಮಿಷ ಮಾಡ್ತೀರಪ್ಪ. ಕೊಡ್ತೀನಿ ತಡೀರಿ ಪದ್ಮಾವತಿ ದೇವಿ ಅವರೇ, ಅರ್ಜೆಂಟ್ ಮಾಡಿದ್ರೆ ಎಲೆ ನನ್ನ ಮಾತು ಕೇಳುತ್ತಾ? ಅಪ್ಪ ಈ ಕೆಲಸ ನಾನ್ ಮಾಡ್ತೀನಿ, ನೀವು ಬೇರೆ ಕೆಲಸ ಮಾಡಿ. ಅಯ್ಯೋ ಸದ್ಯ ಬಾ ಅಮ್ಮ. ನಿಮ್ಮಪ್ಪ ಇವತ್ತೆಲ್ಲ ಇದೊಂದೇ ಕೆಲಸ ಮಾಡ್ತಾ ಇರ್ಬೇಕು, ಹಾಗ್ ಮಾಡ್ತಾರೆ. ಸುನೀತಾ ಇಲ್ಲಿ ಎಲ್ಲ ಹೊರಗಡೆ ಹೋಗಿರ್ಬೇಕಮ್ಮ. ಏಯ್ ಸ್ಕೋಪ್ ರಾಣಿ ಬಾರೆ ಇಲ್ಲಿ. ಈ ಮಂಗ ಮರ್ಯಾದೆ ಕೊಟ್ಟು ಅಕ್ಕ ಅನ್ನೋದನ್ನ ಕಲಿ. ಅಮ್ಮ ಕರೀತಿದ್ದಾರೆ, ಏನು ಅಂತ ಕೇಳು. ನೀನೇನಮ್ಮ ಇಷ್ಟ ಬೇಗ ತೋರಣ ಗಿಡ ಎಲ್ಲ ಕಟ್ತಿದ್ಯಾ? ಮದ್ವೆ ಟೈಮ್ ಕಟ್ಟೋದಾಗಲ್ವಾ? ಎಲ್ಲ ಕೆಲಸನ ಅವತ್ತೇ ಮಾಡಕ್ಕಾಗತ್ತೇನೆ? ಅದು ಅಲ್ಲದೆ ಮದ್ವೆ ಹೊತ್ತಿಗೆ ಪದೇ ಪದೇ ಬೀಗರು ಬರೋದು ಹೋಗೋದು ಮಾಡ್ತಾ ಇರ್ತಾರೆ. ಹಸಿರು ತೋರಣ ಇದ್ರೆ ಮನೇನು ಮದ್ವೆ ಕಳೆ ಇರುತ್ತೆ. ಅಮ್ಮ ಆ ಸ್ಕ್ರೀನ್ ಚೇಂಜ್ ಮಾಡ್ಲಾ? ರೆಡ್ ಕಲರ್ ಹಾಕಿದ್ರೆ ಚೆನ್ನಾಗ್ ಕಾಣುತ್ತೆ. ಹಾ ಅಕ್ಕ ಚೆನ್ನಾಗಿರುತ್ತೆ. ಅಮ್ಮ ಹೊಸ ಫ್ರಾಕ್ ತಂದಿದೀವಲ್ಲ, ಹಾಕೊಳ್ಳ ರೆಡ್ ಕಲರು. ಅಲ್ವೇ ಈಗ್ಲೇ ಹಾಕೊಂಬಿಟ್ರೆ ಮದ್ವೆ ಹೊತ್ತಿಗೆ ಏನೇ ಹಾಕೋತೀಯಾ? ಬೇಡ ಸುಮ್ನೆ ಇರು. ಅಪ್ಪ ಪ್ಲೀಸ್ ಅಪ್ಪ ಹೇಳಪ್ಪ ಅಮ್ಮಂಗೆ, ನಾನು ಫ್ರಾಕ್ ಹಾಕೋತೀನಿ. ಪ್ಲೀಸ್ ಹೇಳಪ್ಪ ಹೇಳಪ್ಪ. ಆಯ್ತು ಆಯ್ತು, ಹಾಕೋ ಹೋಗು. ಹಾಕೋತೀನಿ. ಸರಿ ಸರಿ ಹೋಗು. ನಾನು ಬಂದೆ ಬಾ. ಅಳಿಯಂದ್ರೆ ಯಾಕಿಲ್ಲ ನಿಂತ್ಬಿಟ್ರಿ? ಬನ್ನಿ ಒಳಕ್ಕೆ. ಬನ್ನಿ ಒಳಕ್ಕೆ. ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ಯಾಕಳಿಯಂದ್ರೆ ಮೊದ್ಲಿನ ತರ ಮಾಮೂಲಾಗಿಲ್ಲ, ತುಂಬಾ ಗಂಭೀರವಾಗಿಬಿಟ್ಟಿದ್ದೀರಿ. ಏನಾದ್ರೂ ಸಮಸ್ಯೆನಾ? ಸಮಸ್ಯೆಗಳು ಬೇಕಾದಷ್ಟಿದೆ. ನಮ್ಮಿಂದ ಒಂದು ದೊಡ್ಡ ತಪ್ಪಾಗಿದೆ, ಕ್ಷಮೆ ಕೇಳಕ್ ಬಂದಿದ್ದೀನಿ. ತಪ್ಪ? ಏನದು? ನೀವು ಇದನ್ನು ಹೇಗೆ ತಗೊಂತೀರಂತ ನನಗೆ ಗೊತ್ತಿಲ್ಲ. ದೊಡ್ಡವ್ರು ನೀವು, ಕ್ಷಮಿಸ್ಬಿಡಿ. ನಿಮ್ಮ ಹತ್ರ ಸಂಬಂಧ ಬೆಳೆಸೋಷ್ಟು ದೊಡ್ಡವರಲ್ಲ ನಾವು. ನಾವು ಶ್ರೀಮಂತರು ಅಲ್ಲ. ನಾನು ಓದಿರೋದು ಬರೀ 8ನೇ ಕ್ಲಾಸು. ನೀವು ಅಂದ್ಕೊಂಡಿರೋ ಹಾಗೆ ನಾನು ಸಾಫ್ಟ್ವೇರ್ ಇಂಜಿನಿಯರು ಅಲ್ಲ. ನಮ್ಮವ್ವ ನಿಮ್ಮ ಹತ್ರ ಸುಳ್ಳು ಹೇಳಿ ಹೇಳಿ ನಂಬಿಸ್ಬಿಟ್ಟವಳೆ. ದಯವಿಟ್ಟು ನಮಗೆ ಕ್ಷಮಿಸ್ಬಿಡಿ. ಏನ್ ಅಳಿಯಂದ್ರಿ ನೀವು? ತಮಾಷೆ ಮಾಡ್ತಾರೆ. ನಾನು ಹೇಳ್ತಿರೋ ಸತ್ಯ. ಸಹನೆ ಓದಿಲ್ಲ ನಾನು. ನಾನೊಬ್ಬ ಕಾರ್ ಡ್ರೈವರು. ಇದನ್ನ ಹೇಳಬೇಕು ಅಂತ ನಿಮ್ಮ ಹತ್ರ ಎಷ್ಟೋ ಸಲ ಪ್ರಯತ್ನ ಪಟ್ಟೆ ನಾನು, ಆಗ್ಲಿಲ್ಲ ನನ್ನ ಕೈಲಿ. ದಯವಿಟ್ಟು ಹಾಗೆ ಹೇಳ್ಬೇಡಿ. ನಿಮ್ ಕೈ ಮುಗಿಸ್ತೇನೆ. ನೀವು ಹೇಳ್ತಾರೆ ಸುಳ್ಳು ಅಂತ ಹೇಳ್ಬಿಡಿ. ನಿಮ್ಗೆ ಗೊತ್ತಿಲ್ಲ ನಾವು ಇಂಥ ಪರಿಸ್ಥಿತಿಯಲ್ಲಿ ಇದ್ದೀವಿ ಅಂತ. ನೀವು ಹೇಳ್ತಾ ಇರೋದು ನಿಜಾನೇ ಹಾಕಿದ್ರೆ ಈ ಮನೆಯಲ್ಲಿ ಏನೇನು ಅನಾಹುತಗಳಾಗ್ಬಿಡುತ್ತೋ ನನಗೆ ಗೊತ್ತಿಲ್ಲ. ನಮ್ಮವ್ವ ಮಾಡಿ ತಪ್ಪಿದ್ದು. ವರದಕ್ಷಿಣೆ ಆಸೆ ಅವಳಿಗೆ. ಅದಕ್ಕೆ ಹಿಂಗೆಲ್ಲ ನಿಮ್ಮ ಹತ್ರ ಸುಳ್ಳು ಹೇಳ್ಬಿಟ್ಟವಳೆ. ಆ
ಬಂದು ಹೀಗೆ ಹೇಳಿದ್ರೆ ಅದೇನು ಮಾಡ್ಲಿ? ಮದುವೆ ಕಥೆ ಏನು? ಸಾವಿತ್ರಿ ಕಥೆ ಏನು? ಕೈ ಮುಗಿತೀನಿ, ಈ ಮದುವೆ ನಿಲ್ಲಿಸ್ಬಿಡಿ. ಸಾವಿತ್ರಿ ಮುಖ ತೋರಿಸೋಷ್ಟು ಧೈರ್ಯ ಇಲ್ಲ ನನಗೆ. ದೇವರಾಣಿಗೂ ನೀವು ವರದಕ್ಷಿಣೆ ಕೊಟ್ಟಿರೋ ವಿಷಯ ನನಗೆ ಗೊತ್ತಿರಲಿಲ್ಲ, ಇವತ್ತು ಗೊತ್ತಾಯ್ತು. ಅದಕ್ಕೆ ತಗೊಂಡು ಬಂದಿದ್ದೀನಿ, ತಗೊಳ್ಳಿ. ಕೊಟ್ಟಿರೋ ಅಷ್ಟು ಹಣ ಇದರಲ್ಲಿದೆ, ತಗೊಂಡ್ಬಿಡಿ. ಈ ಮದುವೆ ಬೇಡ. ಸಾವಿತ್ರಿಗೆ ನೀವೇನಾದ್ರೂ ಹೇಳ್ಬಿಡಿ. ಈ ಸತ್ಯ ನಿಮಗೆ ಹೇಳ್ಬಿಡ್ಬೇಕು ಅಂತ ಎಷ್ಟೋ ಸಲ ಪ್ರಯತ್ನ ಪಟ್ಟೆ ನಾನು, ಹೇಳೋಕೆ ಆಗ್ಲಿಲ್ಲ ನನ್ನ ಕೈಲಿ. ನಿಮಗೆ ಎಷ್ಟು ಸಮಸ್ಯೆ ಆಗುತ್ತೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ನೀವೇನೇ ಶಿಕ್ಷೆ ಕೊಟ್ಟರು ಅನುಭವಿಸಕ್ಕೆ ಸಿದ್ಧ ನಾನು. ನಿಮಗೆ ನಾನು ಯಾವ ಶಿಕ್ಷೆ ಕೊಟ್ಟೆ? ಈಗ ನೀವು ನನಗೆ ಕೊಡ್ತಿರೋ ಶಿಕ್ಷೆ ಮುಂದೆ ಇನ್ ಯಾವ ಶಿಕ್ಷೆ ಇದೆ? ನಿಮ್ಮ ಮನೆ ಜೊತೆ, ನಿಮ್ಮ ಮನಸ್ಸಿನ ಜೊತೆ ಆಟಾಡ್ಬಿಟ್ಟಿದ್ದೀವಿ ನಾವು. ನೀವು ಕೇಳೋ ಯಾವ ಪ್ರಶ್ನೆಗೂ ಮಾತ್ರ ಉತ್ತರ ಇಲ್ಲ. ತಗೊಳ್ಳಿ, ಹೊರಡ್ತೀನಿ ನಾನು.